ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕಮಲಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಅಂಟಿನ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಡ್ರೈ ಫ್ರೂಟ್ಸ್ ಲೋಡೆಡ್ ಅಂಟಿನ ಉಂಡೆ ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನು ವಿಶೇಷವಾಗಿ ಬಾಣಂತಿಯರಿಗೆ ಅಂತಾನೆ ಮಾಡ್ತಾರೆ. ಆದರೆ ಯಾರು ಬೇಕಾದರೂ ತಿನ್ಬೋದು, ನೀವು ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು. ಇದರಿಂದ ಬೋನ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇವಾಗ ಅಂಟಿನ ಉಂಡೆನ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ 1/4 ಕಪ್ನಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಕಪ್ನಷ್ಟು ಡೇಟ್ಸ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ಹಾಕ್ಕೊಂಡಿದ್ದು ಮಿಕ್ಸಿ ಜಾರಿಗೆ ಡೇಟ್ಸ್ ಅಂಟ್ಕೋಬಾರ್ದು ಅಂತ ಅಷ್ಟೇ. ನೀವು ಬೇಕಿದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಒಂದು ಪಾತ್ರೆಗೆ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಂಟನ್ನು ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಇದು ಫುಲ್ ಫ್ಲಫಿ ಆಗೋವರೆಗೂ ಹುರ್ಕೋಬೇಕು, ಕ್ರಿಸ್ಪಿ ಆಗಬೇಕು. ಇವಾಗ ನೋಡಿ ಅಂಟು ಚೆನ್ನಾಗಿ ಹುರಿದಿದೆ. ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ಇವಾಗ ಹುರಿದಿರೋ ಅಂಟನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಈ ಪಾತ್ರೆಯಲ್ಲಿ ಆಲ್ರೆಡಿ ತುಪ್ಪ ಇದೆ. ಅದಕ್ಕೆ ನಾನು 1/4 ಕಪ್ನಷ್ಟು ಗೋಡಂಬಿ, 1/4 ಕಪ್ನಷ್ಟು ಮೆಲನ್ ಸೀಡ್ಸ್, 1/4 ಕಪ್ನಷ್ಟು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಇದು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ ಹುರಿದಾಗಿದೆ. ಇದನ್ನು ಸೇಮ್ ಅಂಟನ್ನು ತೆಗೆದಿಟ್ಕೊಂಡಿರೋ ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ತುಪ್ಪ ಖಾಲಿಯಾಗಿರೋದ್ರಿಂದ ನಾನು 1 ಚಮಚ ತುಪ್ಪ ಮತ್ತೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಕಟ್ ಮಾಡಿ ಇಟ್ಕೊಂಡಂಥ ಬಾದಾಮನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಅರ್ಧ ಹುರಿದಾಗಿದೆ. ಇದಕ್ಕೆ ಇವಾಗ ಒಣ ದ್ರಾಕ್ಷಿನ ಸೇರಿಸ್ಕೊತಿದ್ದೀನಿ 1/4 ಕಪ್ಪು. ಆಮೇಲೆ ಇದನ್ನು ಚೆನ್ನಾಗಿ ಒಣ ದ್ರಾಕ್ಷಿ ಫ್ಲಫಿ ಆಗೋವರೆಗೂ ಹುರ್ಕೋಬೇಕು. ನೋಡಿ ಇವಾಗ ಒಣ ದ್ರಾಕ್ಷಿ ಫ್ಲಫಿ ಆಗಿದೆ. ಇದನ್ನು ಸೈಡ್ ಇಟ್ಟಿರೋ ಪಾತ್ರೆಗೆ ತಕ್ಕೊಳ್ಳಿ. ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಕಸಕಸೆನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅರ್ಧ ಹುರಿದಾದ್ಮೇಲೆ ಇದಕ್ಕೆ 1.5 ಕಪ್ನಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ಕೊತಿದ್ದೀನಿ. ನೀವು ತುರಿದಾದರೂ ಹಾಕೋಬೋದು, ಇಲ್ಲಾಂದರೆ ಗ್ರೈಂಡ್ ಮಾಡಿ ಆದರೂ ಹಾಕೋಬೋದು. ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಹೊತ್ತು ಹುರಿಯೋದ್ರಿಂದ ಅದರಿಂದ ಮಾಯ್ಶ್ಚರ್ ಎಲ್ಲ ಹೋಗಿಬಿಟ್ಟು ಉಂಡೆ ಎಲ್ಲ ಡ್ರೈ ಅನಿಸುತ್ತೆ. ಇವಾಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಹುರಿದಾಗಿದೆ. ಇದಕ್ಕೆ ಇವಾಗ 1/4 ಸ್ಪೂನಷ್ಟು ಒಣ ಶುಂಠಿ ಪುಡಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಸೈಡ್ ಇಟ್ಕೊಳ್ಳಿ. ಮತ್ತು ಸೇಮ್ ಪಾತ್ರೆಗೆ 1 ಚಮಚ ತುಪ್ಪ ಹಾಕಿ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಡೇಟ್ಸ್ ಮತ್ತು ಒಣ ಕೊಬ್ಬರಿ ಪೇಸ್ಟನ್ನು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. 2 ರಿಂದ 3 ನಿಮಿಷ ಹುರಿದ್ರೆ ಸಾಕು. ಇವಾಗ 3 ನಿಮಿಷ ಆಗಿದೆ. ಇದನ್ನು ಹೊರಗಡೆ ತಕ್ಕೊತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ತಕ್ಕೊಂಡಿಟ್ಕೊಂಡು ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಮತ್ತೆ 1 ಚಮಚ ತುಪ್ಪನ ಸೇರಿಸ್ಕೊಂಡು ನಾನು ಇದಕ್ಕೆ ಅಂಟಿನ ಬೆಲ್ಲನ ಹಾಕ್ಕೊತಿದ್ದೀನಿ. ಇದು 1-2 ಚಮಚ ಆಗುವಷ್ಟು ಅಷ್ಟೇ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾರ್ಮಲ್ ಬೆಲ್ಲ ಹಾಕ್ಕೊಳ್ಬೋದು. ಇದಕ್ಕೆ 1 ಎಳೆ ಬೆಲ್ಲ ಇಲ್ಲ ಜಿಗಟ್ ಬೆಲ್ಲ ಅಂತ ಕೂಡ ಹೇಳ್ತಾರೆ. ಇವಾಗ ನಾನು ಇದಕ್ಕೆ 1/3 ಕಪ್ ಅಷ್ಟು ಅಂದರೆ ಅರ್ಧಕ್ಕಿಂತ ಕಮ್ಮಿ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ, ನಾರ್ಮಲ್ ಬೆಲ್ಲನ. ಇದು ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಒಲೆನ ಆಫ್ ಮಾಡಿಬಿಟ್ಟು ಹುರಿದಿಟ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 5 ನಿಮಿಷ ಆರೋಕ್ಕೆ ಬಿಡಿ. ಇವಾಗ 5 ನಿಮಿಷ ಆಗಿದೆ. ಇನ್ನೂ ಇದು ಸ್ವಲ್ಪ ಬಿಸಿನೇ ಇದೆ. ಇವಾಗಲೇ ಉಂಡೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆರಿದ ಮೇಲೆ ಉಂಡೆ ಆಗಲ್ಲ.
ಇವಾಗ ನೋಡಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಡ್ರೈ ಫ್ರೂಟ್ಸ್ ಲೋಡೆಡ್ ಅಂಟಿನ ಉಂಡೆ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ರೆಸಿಪಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.